ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಅಂದವೇನು ಕೇಳು ಜನಕನೇ ಸದಯೇ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ನಮಸ್ಕರಿಸು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಗುರುದೇವ ಶಿರಸಾಷ್ಟಾಂಗ ನಮಸ್ಕರಿಸು. ನಿನಗೆ ಮಂಗಳವಾಗಲಿ. ಜನಕ ರಾಮಚಂದ್ರ, ನನ್ನನ್ನು ಇಂದು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ, ನಾನು 60 ಸಹಸ್ರ ವರ್ಷಗಳಿಂದಲೂ ಈ ರಾಜ್ಯಭಾರವನ್ನು ಮಾಡಿ ಈ ವಾರ್ಧಿಕ್ಯಾವಸ್ಥೆಯಲ್ಲಿ ಬೇಸರಗೊಂಡಿರುವೆನು. ಆದ್ದರಿಂದ ನಿನಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟಭಾರವನ್ನು ವಹಿಸಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ನೀನು ಸಮ್ಮತಿಸು. ಗುರುಗಳ ಅನುಜ್ಞೆ ನಡೆಯಬೇಕೆಂದು ತಿಳಿಸಲು ನಿನ್ನನ್ನು ಕರೆಸಿದೆ ಕುಮಾರ. ಸಂತೋಷ, ಬಹಳ ಸಂತೋಷ. ಆದರೆ ಎಂಬ ಅರ್ಧೋಕ್ತಿಯಕ್ಕೆ ಕುಮಾರ? ನಮ್ಮ ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವಾಗ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಆತುರ ಬೇಕೆ? ರಾಮಚಂದ್ರ, ಅವರು ನಗರಕ್ಕೆ ಹಿಂದಿರುಗಿದ ಮೇಲೆ ನನ್ನ ಈ ಮಹತ್ವವನ್ನು ಏರ್ಪಡಿಸಬಹುದಿಲ್ಲವೇ? ರಾಮಚಂದ್ರ, ಆ ಭರತ ಶತ್ರುಘ್ನರಾದರೂ ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನೇ ಇಟ್ಟಿರುವರು. ಅಲ್ಲದೆ ಅವರೆಂದಿಗೂ ನಿನ್ನ ಮಾತಿಗೆ ಎದುರಾಡತಕ್ಕವರಲ್ಲ. ಅದೂ ಅಲ್ಲದೆ ಅಮೃತಂ ಅಲಸ್ಯಂ ವಿಷಂ ಎಂಬಂತೆ ಈ ಶುಭ ಮುಹೂರ್ತಕ್ಕೆ ಆಲಸ್ಯ ಮಾಡಿದರೆ ವಿಷವಾಗಲೂಬಹುದು. ಆದ್ದರಿಂದ ಗುರುಗಳ ಅನುಮತಿಯಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗ ಕುಮಾರ. ತಮ್ಮಿಚ್ಛೆಯಂತೆಯೇ ಆಗಲಿ. ಗುರುದೇವ ಧನ್ಯನಾದ. ಶತಾಯು ಶತಾಯು ಶತಾಯುಷ್ಯೋ ಶುಭಂ ಭವತು 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 ಶುಭಂ ಭವತು 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 ಶುಭಂ ಭವತು. ಇಂದ್ರಿಯ 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 ಭವತಿ 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 ಭವತಿ. ಶತಾಯು ಶತೇಂದ್ರಿಯ ಇಂದ್ರಿಯ ಇಂದ್ರಿಯ ಶತಾಯುಷೇಂದ್ರಿಯ. ಶತಮಾನಂ ಭವತು ಶತಾಯು ಶತೇಂದ್ರಿಯೇ. ದೀರ್ಘಾಯುಷ್ಮಾಂ ಭವ ಇಷ್ಟಕಾಮ್ಯರ್ಥ ಸಿದ್ಧಿರಸ್ತೋ. ಧನ್ಯನಾದ. ಶ್ರೀರಾಮಚಂದ್ರ. ಗುರುದೇವ ಶ್ರೀರಾಮಚಂದ್ರ, ಗುರುದೇವ, ಇಂದು ಮೊದಲಾಗಿ ದೀಕ್ಷಾಬದ್ಧನಾಗಿ ಸಿದ್ಧನಾಗಿರುವುದು ಆಗಬಹುದು ಗುರುದೇವ. ಮಂತ್ರೀಂದ್ರ, ಈ ಪಟ್ಟಣವೆಲ್ಲವನ್ನು ಸಿಂಗರಿಸುವಂತೆಯೂ ಪ್ರತಿಯೊಬ್ಬರು ರಾಜಭಕ್ತಿಯುತವಾದ ಶುಭ ಸೂಚನೆ ಇರುವಂತೆಯೂ ಪ್ರಚುರಪಡಿಸುವಂತೆ ಏರ್ಪಡಿಸಿ ನಾನು ಸಹ ಈ ಶುಭ ಸಮಾಚಾರವನ್ನ ನನ್ನ ರಾಣಿಯವರೆಲ್ಲರಿಗೂ ತಿಳಿಸಿ ಬರುವೆನು. ನನ್ನ ಮೊದಲ ಭೇಟಿ ಕೈಕಾಂತಪುರ. ಆಗಲಿ ಮಹಾಪ್ರಭು. ಸಂಭ್ರಮವು ಈ ನಗರದೊಳೇನಿ ಸಂಭ್ರಮವು. ಈ ನಗರದೊಳೇನಿ ಸಂಭ್ರಮವು. ಪರಿ ಪರಿಯಾದ ಶೃಂಗಾರವ ತಳೆಯುತ್ತ ಪರಿ ಪರಿಯಾದ ಶೃಂಗಾರವ ತಳೆಯುತ್ತ ಪರಿ ಪರಿಯಾದ ಶೃಂಗಾರವ ತಳೆಯುತ್ತ ನಿರೀಕ್ಷಿಸಿ ಮನದಲ್ಲಿ ತೋರುತ್ತಲಿರುವುದು. ನಿರೀಕ್ಷಿಸಿ ಮನದಲ್ಲಿ ತೋರುತ್ತ
ಚಾರು ಸುವರ್ಣದ ತೋರಣ ಕದಿಗಳು ಚಾರು ಸುವರ್ಣದ ತೋರಣ ಕದಿಗಳು ಕೇರಿ ಕೇರಿಗಳಲ್ಲಿ ತೋರುತ್ತಲಿರುವುದು ಕೇರಿ ಕೇರಿಗಳಲ್ಲಿ ತೋರುತ್ತಲಿರುವುದು ಏನಿ ಸಂಭ್ರಮವು ಏನಗಾರದೋಳು ಏನಿ ಸಂಭ್ರಮವು 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 ಅಲ್ಲ ಈ ದಿವಸ ಅಯೋಧ್ಯೆ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲ ಕಾರಣವೇನಿರಬಹುದು ರಾಮರಾಜ್ಯ ರಾಮರಾಜ್ಯ ರಾಮಚಂದ್ರನಿಗೆ ಪಟ್ಟಾಭಿಷೇಕ ರಾಮರಾಜ್ಯ ಓಹೋ ಈ ಸಂತೋಷಕ್ಕೆ ಕಾರಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕನು ಕೊಯ್ಕೆಗೆ ಕಷ್ಟ ಬಂತಲ್ಲ ಕಷ್ಟ ಅದೆಲ್ಲಿಯ ಕಷ್ಟ ಈ ಮಂದರಿಯು ಬದುಕಿರುವವರೆವಿಗೂ ಕೈಕೆಗೆ ಕಷ್ಟವೆಂದರೇನು ರಾಮಚಂದ್ರ ನನ್ನನ್ನು ಗೂನು ಬೆನ್ನಿನವಳೆಂದು ಆಡಿಕೊಳ್ಳುತ್ತಿದ್ದೆ ಅಲ್ಲವೇ ನಿನ್ನ ಪಟ್ಟಾಭಿಷೇಕ ಹೇಗೆ ನಡೆಯುವುದು ನೋಡುವೆನು ತಡಬೇಕೆ ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ತೆರಳುವೆನು ಪಟ್ಟಾಭಿಷೇಕ ಮಾಡಿಸ್ತೇನೆ भगवती नमः आत्मजन संरक्षणे भक्त कोटि तेजे विश्वेश्वरी अम्मा अम्मा देवी महादेवी अम्मा देवी महादेवी महिमाकारिणी आत्मस्वरूपिणी महिमाकारिणी आत्मस्वरूपिणी भक्त कोटि जन हृदयद देवते भक्त कोटि जन हृदयद देवते देवी महादेवी अम्मा देवी महादेवी अम्मा ಧರೆಯಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಾಸ
ಮಾತೆ, ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದರೂ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಪ್ರಾಣೇಶ್ವರ ಧಗ ಧಗ ನೆದ್ದಿದೆ ಮನಸ್ಸಿನ ವೇದನೆ. ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನ ಬಾರದೆ ನಿಂತನು. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಜನಯ್ಯನ ಚೀತವನಲ್ಲವ. ಪ್ರಾಣೇಶ್ವರ ಚಿತ್ತ ಜನಯ್ಯನ ಚೀತವನಲ್ಲವ. ಚಿತ್ತ ಜನಯ್ಯನ ಚೀತವನಲ್ಲವ. ವಿಸ್ತರಿಸುತ್ತಲಿ ಎನ್ನರ ಮನೆಗೀಗ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ನನ್ನ ಪ್ರಿಯ ಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಪಟ್ಟಾಭಿಷೇಕ. ಕೈಕಾ 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 ಯಾರು? ಓ ಮಂಥರ, ಬಂದೆಯಾ? ಬಾ. ಸುಖಾಗಮನವೇ? ಸೌಖ್ಯದಿಂದಿರುವೆಯಾ? ಕ್ಷೇಮವೇ ಮಂಥರ? ನನ್ನ ಸುಖವಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ನಾವುಗಳೆಲ್ಲರೂ ಸುಖವಾಗಿದ್ದಾಗೆ. ಮಂಥರ, ನನ್ನ ಸುಖ ಸಂತೋಷಕ್ಕೆ ಏನು ಕಡಿಮೆ ಹೇಳು? ಆ ದೇವಿಯ ಕೃಪೆಯಿಂದ ನಾನು ಸದಾ ಕಾಲವು ಸುಖ ಸಂತೋಷದಿಂದಲೇ ಇರುವೆನು. ಈ ವಿಚಾರವೇನು ನಿನಗೆ ಹೊಸದಾಗಿ ಹೇಳಬೇಕೇನೆ? ಮಂಥರ, ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪವಾದ ವಿಚಾರವನ್ನು ತಂದಂತಿರುವುದಲ್ಲ. ಕಾರಣವೇನು ಮಂಥರ? ವಿಚಾರ ತಿಳಿದಿಲ್ಲವೇ?
ಯಾವ ವಿಚಾರವು ಏನು ನನಗೇನು ತಿಳಿಯದು. ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ. ಅದು ನಿನಗೆ ತಿಳಿಯೋದು? ಏನು ಏನು ಹೇಳಿದೆ ಮಂಥರ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಆಹಾ, ಬಹಳ ಸಂತೋಷ ಮಂಥರ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊಳಗಂತೋಷವಂತೆ ಮಂತರ ಸಂತೋಷವಂತೆ ಮಂತರ ಸಂತೋಷವಂತೆ ಮಂತರ ಕೇಳಿದೆಯೇನೆ? ಮಂಥರ, ಎಂತಹ ಶುಭವಾರ್ತೆಯನ್ನು ತಂದಿರುವೆ. ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಆಹಾ, ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಇದು ಈ ಹಾರವನ್ನೇ ಬಹುಮಾನವಾಗಿ ಕೊಡುವೆನು. ಅಯ್ಯೋ, ಸ್ವಲ್ಪ ಸೈರಿಸು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಯಾರಾದರೂ ಉಂಟೆ? ಸರ್ಪದ ನೆರಳಿನಲ್ಲಿ ವಾಸಿಸುವ ಮೊಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಈಕೆಯು ಆನಂದ ಪಡುತ್ತಿರುವಳು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೇನೆಲ್ಲಮ್ಮ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ನಿಮಿತ್ತ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಏನು ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡಿಯದೆಯಾದ ಈ ಕೈಕೆಗೆ ಮುಂದೊದಗುವ ಕಷ್ಟವೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವನು.
ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೇನು? ಸಾಕು, ಬಾಯಿ ಮುಚ್ಚು.